ಮತ್ತೆ ನಂದೊಂದು ಕತೆ ಹೇಳ್ತೀನಿ ಬ್ರದರ್, ಚಿಕ್ಕದಾಗಿ ಅಂತ ಅಂದ್ಬಿಟ್ಟು ಅಲ್ಲೊಂದು ಕತೆ ಹೇಳ್ತಾರೆ ಅವರು. ಹ್ಮ್. ಅವ್ರು ಯಾರೋ ಒಬ್ಬ ಒಂದು ದೊಡ್ಡ ಸ್ಟಾರಿಗೆ ಮಾಡ್ಕೊಂಡಿರ್ತಾರೆ ಸಿನಿಮಾನ. ಅವರೆಲ್ಲೋ ಹೈದರಾಬಾದ್ ಹೋಗಿರ್ತಾರೆ. ಅವ್ರ ಕತೆ ಕೇಳಿರಲ್ಲ, ಕತೆ ಕೇಳ್ದಲೆ ವಾಪಸ್ ಕಳ್ಸಿರ್ತಾರೆ ಒಂದು 3 ಡೇಸ್ ವೇಟ್ ಮಾಡಿ. ಹ್ಮ್. ಆಮೇಲೆ ಏನಾಗಿರುತ್ತೆ, ಇವ್ರು KGF ಸಿನಿಮಾ ಇಟ್ಟಾದ್ಮೇಲೆ KGF ರೈಟರ್ ಅಂತ ಗೊತ್ತಾದ್ಮೇಲೆ ಮತ್ತೆ ಇವ್ರನ್ನ ಕರ್ಸ್ಕೊಂತಾರೆ. ಇವ್ರು ಕರ್ಸ್ಕೊಂಡಾಗ ಇವರು ಹೋಗಿ ಕತೆ ಹೇಳ್ದಲೆ ಒಂದು 3 ಡೇಸ್ ಇದ್ ಮಾಡಿ ಒಬ್ಬ ಸ್ಪೂನ್ ಇಟ್ಕೊಂಡ್ ಮಾಡ್ತೀನಿ. ಇವತ್ತಿನ ಕತೆಗೆ ನೀವು ಇದಕ್ಕೆ ಸೂಟ್ ಆಗಲ್ಲ, ಫ್ರೆಶ್ನೆಸ್ ಅಂತ ಇಲ್ಲ. ನಾನು ಇದನ್ನ ಒಬ್ಬ ಸ್ಪೂನ್ ಇಟ್ಕೊಂಡ್ ಮಾಡ್ತೀನಿ ಅಂತ ಬಂದು ಇಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ಅದೇ ತರ ಒಂದು ಅವ್ರಿಗೆ ಕ್ಯಾರೆಕ್ಟರ್. ಚಾಲೆಂಜ್ ಆಗಿ ಬಂದಿರ್ತಾರ. ಅಲ್ಲಿ ಚಾಲೆಂಜ್ ಹಾಕಿರಲ್ಲ ಅವರು. ಬಟ್ ಹೇಳಿ ಬಂದಿರ್ತಾರೆ. ನಾನೊಂದು ಹೊಸಬರು ಇಟ್ಕೊಂಡ್ ಮಾಡ್ತೀನಿ. ಇವಾಗ ಇವತ್ತಿನ ಈ ಕತೆಗೆ ನೀವು ನನಗೆ ಆಪ್ಟ್ ಆಗಲ್ಲ. ಅವತ್ತು ಓಕೆ ಇತ್ತು, ನನಗೆ ಇವತ್ತು ಆಪ್ಟ್ ಇಲ್ಲ. ಈ ಕತೆಗೆ ಒಂದು ಹೊಸ ಫೇಸ್ ಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಆ ಒಂದ್ ಇದ್ರ ಮೇಲೆ ಆ ಹಿಂಗಿದ್ದು ಈ ತರ ಹಿಂಗ್ ಸ್ಟಾರ್ಟ್ ಆಗಿದೆ ಬ್ರದರ್. ಇದು ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ನಾನು ಇದನ್ನ ಗೆಲ್ಲೇಬೇಕು ಬ್ರದರ್. ಚೆನ್ನಾಗ್ ಮಾಡೋಣ ಸಿನಿಮಾನ, ಏನ್ ಬೇಕು ಹೇಳಿ ಮಾಡೋಣ ಅಂತಂದು ಅಲ್ಲಿಂದ ಟೇಕ್ ಆಫ್ ಆದಾಗ ನನಗೂ ಸಮೇತ ನನ್ನ ಹಿಂದೆ ಆದಂತ ಅನುಭವಗಳನ್ನ ನೆನಪಿಸ್ಕೊಂಡು ಇಷ್ಟು ವರ್ಷ ಇಷ್ಟು ಸೈಕಲ್ ಹೊಡೆದು ಪಾದಯಾತ್ರೆ ಎಲ್ಲ ಮಾಡಿದ್ವಲ್ಲ, ಅಷ್ಟು ರೆಡಿ ಆಗೋದಕ್ಕೆ ಒಂದು ಸಪೋರ್ಟಿವ್ ಆಗಿ ಒಂದು ಕಲ್ಲನ್ನ ಎಳೆ ಕೆತ್ತಿ ಒಂದು ವಿಗ್ರಹನ ಮಾಡಿ ಇವತ್ತು ಸಾವಿರಾರು ಜನ ಹೇಗೆ ಒಂದು ಅಯೋಧ್ಯೆ ರಾಮ ವಿಗ್ರಹನ ಕೆತ್ತಿ ಇವತ್ತಷ್ಟು ಜನ ನೋಡ್ತಾರೋ ಆ ತರ ನನ್ನನ್ನ ಕೆತ್ತಿದ್ದಾರೆ ಬ್ರದರ್.